ಬ್ರೇಕ್ ನಂತರ ಮತ್ತೆ ಹೆಲ್ತ್ ಗೈಡ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಮಧುಮೇಹದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಡಾಕ್ಟರ್, ಇವಾಗ ಡಯಾಬಿಟಿಸ್ ಕಂಟ್ರೋಲಲ್ಲಿ ಇರಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಕಂಟ್ರೋಲಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು, ಯಾಕೆ ಕಂಟ್ರೋಲಲ್ಲಿ ಇರಬೇಕು ಅಂತ? ಮಧುಮೇಹದ ಬಗ್ಗೆ ಅಲಕ್ಷ್ಯ ಖಂಡಿತ ಬೇಡ. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ಮಧುಮೇಹ ಆರಂಭಿಕ ಹಂತದಲ್ಲಿರುವಾಗ ನನಗೆ ಮೈಲ್ಡ್ ಡಯಾಬಿಟಿಸ್ ಉಂಟು, ಅದಕ್ಕೆ ಏನು ಮಾಡುವಂಥದ್ದು ಅಗತ್ಯ ಇಲ್ಲ ಎಂಬ ಒಂದು ತಪ್ಪು ಕಲ್ಪನೆ ನಮ್ಮ ಜನರಲ್ಲಿ ಇದೆ. ಆದರೆ ನಮ್ಮ ಹೆಚ್ಚಿನ ಒಂದು ವೈಜ್ಞಾನಿಕ ಒಂದು ಸಂಶೋಧನೆಗಳಿಂದ ಏನು ಕಂಡು ಬಂದಿದೆ ಅಂತ ಹೇಳಿದರೆ, ಆರಂಭಿಕ ವರ್ಷದಲ್ಲಿ ನೀವು ನಿಮ್ಮ ಸಕ್ಕರೆ ನಿಯಂತ್ರಣ ಎಷ್ಟು ಚೆನ್ನಾಗಿ ಮಾಡ್ತೀರಿ ಅಷ್ಟು ಕಡಿಮೆ ಸಂಕೀರ್ಣತೆಗಳು ಅಥವಾ ಕಾಂಪ್ಲಿಕೇಶನ್ ಡಯಾಬಿಟಿಸ್ನದ್ದು ಮುಂದೆ ಕಂಡು ಬರ್ಬೋದು ಅಂತ. ಹಾಗಾಗಿ ಮೈಲ್ಡ್ ಡಯಾಬಿಟಿಸ್ ಎಂಬುವ ಒಂದು ಶಬ್ದವನ್ನು ನಾವು ತೆಗೆದು ಹಾಕಬೇಕು. ಮೈಲ್ಡ್ ಡಯಾಬಿಟಿಸ್ ಅಂತ ಯಾವುದೂ ಇಲ್ಲ. ಡಯಾಬಿಟಿಸ್ ಉಂಟು ಅಥವಾ ಇಲ್ಲ ಇದ್ದರೆ ಅದನ್ನು ನಾವು ಸೂಕ್ತವಾಗಿ ಅದಕ್ಕೆ ಬೇಕಾದಂಥ ಆಹಾರ ಪದ್ಧತಿ ಇರಲಿ, ಜೀವನ ಶೈಲಿ ಇರಲಿ ಅಥವಾ ಮದ್ಯ ಇರಲಿ ನಾವು ತೆಗೆದುಕೊಳ್ಬೇಕು. ಇಲ್ಲದ ಪಕ್ಷದಲ್ಲಿ ಮಧುಮೇಹದ ತೊಂದರೆಗಳು ನಮಗೆ ಕಂಡು ಬರ್ಬೋದು. ಇದರಲ್ಲಿ ನಾವು ಎರಡು ಪ್ರಮುಖ ವಿಧವಾಗಿ ಹೇಳ್ಬೋದು. ಒಂದು, ಮಧುಮೇಹದಿಂದ ಉಂಟಾಗುವ ಮೈಕ್ರೋವ್ಯಾಸ್ಕ್ಯುಲರ್ ಅಥವಾ ಚಿಕ್ಕ ರಕ್ತನಾಳಗಳಿಗೆ ಅದರಿಂದ ತೊಂದರೆ ಆಗಿ ಆಗುವಂಥ ಕಾಂಪ್ಲಿಕೇಶನ್ಸ್. ಇದರಲ್ಲಿ ಮುಖ್ಯವಾಗಿ 3 ಬರ್ತದೆ. ಕಣ್ಣಿನ ತೊಂದರೆ ಬರ್ಬೋದು, ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಇದರಿಂದ ಕಣ್ಣಿನ ಹಿಂದಿನ ಪರದೆಯಲ್ಲಿ ರಕ್ತಸ್ರಾವ ಉಂಟಾಗ್ಬೋದು ಅಥವಾ ಪರದೆಯಲ್ಲಿ ಇತರ ರೀತಿಯ ಹಾನಿ ಉಂಟಾಗಿ ದೃಷ್ಟಿನಾಶಕ್ಕೆ ಕಾರಣ ಆಗ್ಬೋದು. ಇನ್ನು ಕಿಡ್ನಿಗೆ ಬರುವ, ಕಿಡ್ನಿ ಫೇಲಿಯರ್ ವೈಫಲ್ಯಕ್ಕೆ ವಿಶ್ವದಲ್ಲಿ ಅತಿ ಮುಖ್ಯ ಕಾರಣ ಅಂತ ಹೇಳಿದರೆ ಮಧುಮೇಹದಿಂದಾಗಿ ಹೆಚ್ಚಾಗಿ ಕಿಡ್ನಿ ಫೇಲ್ ಆಗುವಂಥದ್ದು ಈ ಜಗತ್ತಿನಲ್ಲಿ. ಸೊ ಅದು ಯಾಕೆ ಅಂತ ಹೇಳಿದರೆ, ಸಕ್ಕರೆ ನಮ್ಮ ನಾಲಿಗೆಗೆ ರುಚಿಯಾಗಿರ್ಬೋದು, ಸಿಹಿಯಾಗಿರ್ಬೋದು, ಆದರೆ ಕಿಡ್ನಿಗೆ ಕಹಿ. ಕಿಡ್ನಿಯಲ್ಲಿ ಅದು ರಕ್ತದಲ್ಲಿರುವ ಎಲ್ಲ ಕಶ್ಮಲಗಳನ್ನು ತೆಗೆಯುವಂಥ ಒಂದು ಕೆಲಸ ಮಾಡ್ತದೆ. ಅದರ ಕೆಲಸಕ್ಕೆ ತೊಂದರೆ ಕೊಟ್ಟು ಅದರ ಕಾರ್ಯನಿರ್ವಹಣೆಗೆ ಶಾಶ್ವತವಾದ ಹಾನಿ ಉಂಟು ಮಾಡ್ಬೋದು ಮಧುಮೇಹ. ಸೊ ಇದರಿಂದಾಗಿ ಆರಂಭಿಕ ಹಂತದಲ್ಲಿ ಪ್ರೋಟೀನ್ ಲೀಕೇಜ್ ಉಂಟಾಗ್ಬೋದು, ನಾವು ಮೈಕ್ರೋ ಆಲ್ಬ್ಯೂಮಿನ್ಯೂರಿಯಾ ಅಂತ ಹೇಳ್ತೇವೆ. ತದನಂತರ ಹೆಚ್ಚು ಪ್ರಮಾಣದಲ್ಲಿ ಪ್ರೋಟೀನ್ ಲೀಕೇಜ್ ಉಂಟಾಗ್ಬೋದು. ಈ ಹಂತ ಬಂದ ನಂತರ ಹಿಂತಿರುಗಿ ನೋಡುವಂಥದ್ದು ಇಲ್ಲ. ಈ ಹಂತದಿಂದ ಇದು ಕ್ರಿಯಾಟಿನಿನ್ ಅಂತ ಹೇಳ್ತೇವೆ ನಾವು ರಕ್ತದಲ್ಲಿ, ಅದರ ಮಟ್ಟನೂ ಹೆಚ್ಚಾಗಲಿಕ್ಕೆ ಶುರುವಾಗ್ತದೆ. ಇದರಿಂದಾಗಿ ಕಡೆಗಾಗುವಾಗ ಎಂಡ್ ಸ್ಟೇಜ್ ರಿನಲ್ ಡಿಸೀಸ್ ಅಂದರೆ ಕಿಡ್ನಿ ಇನ್ನು ಕಾರ್ಯನಿರ್ವಹಿಸದೇ ಇರುವಂಥ ಸ್ಥಿತಿ ಶಾಶ್ವತವಾಗಿ ಬರ್ಬೋದು. ಆ ಸ್ಥಿತಿಯಲ್ಲಿ ಡಯಾಲಿಸಿಸ್ ಅಥವಾ ಕಿಡ್ನಿ ಮಾಡುವಂಥ ಕೆಲಸವನ್ನು ನಾವು ಹೊರಗಿನಿಂದ ಬೇರೆ ಮಿಷನ್ನ ಸಹಾಯದಿಂದ ರಕ್ತವನ್ನು ಶುದ್ಧೀಕರಣವನ್ನು ಮಾಡಬೇಕಾಗ್ಬೋದು. ಆಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಅಗತ್ಯ ಬರ್ಬೋದು. ಬೇರೆಯವರ ಕಿಡ್ನಿ ದಾನಿಗಳಿಂದ ಜೋಡಿಸುವಂಥದ್ದು ಅಗತ್ಯ ಬರ್ಬೋದು ಡಯಾಬಿಟಿಸ್ನಲ್ಲಿ. ಇನ್ನು 3ನೇದಾಗಿ ನರದ ತೊಂದರೆ. ಈ ನರದ ತೊಂದರೆ ಮುಖ್ಯವಾಗಿ ಲೆಂತ್ ಡಿಪೆಂಡೆಂಟ್, ಅಂದರೆ ಹೆಚ್ಚು ಉದ್ದವಾದ ನರಕ್ಕೆ ಹೆಚ್ಚು ಬೇಗ ತೊಂದರೆ ಬರುವಂಥದ್ದು ಅಂತ. ಹಾಗಾಗಿ ಕಾಲಲ್ಲಿ ಮೊದಲನೇದಾಗಿ ಇದು ಶುರುವಾಗ್ತದೆ. ರೋಗಿಗೆ ಕಾಲಲ್ಲಿ ಜುಮ್ಮನ್ನಿಸುವಂಥದ್ದು ಅಥವಾ ಇರುವೆ ಹರಿದಾಗೆ ಆಗ್ಬೋದು, ಅಥವಾ ಹತ್ತಿಯ ಮೇಲೆ ನಡೆದಾಗೆ ಭಾಸ ಆಗ್ಬೋದು, ಚಪ್ಪಲು ತಾನೇ ಕಾಲಿಂದ ಬಿಚ್ಚಿಕೊಳ್ಳುವಂಥದ್ದು, ಇದೆಲ್ಲ ಕಂಡು ಬರ್ಬೋದು. ಆಮೇಲೆ ವ್ಯಕ್ತಿಗೆ ಗಾಯ ಆದಲ್ಲಿ ಯಾವಾಗಲೇ ಗುಣ ಆಗದೇ ಇರ್ಬೋದು, ಅಥವಾ ಕಾಲಿನಲ್ಲಿ ಸಣ್ಣ ಸೋಂಕಾದದ್ದು ಕೂಡ ಅದು ಜಾಸ್ತಿ ಹಬ್ಬಿ ಕಾಲಿನ ನಷ್ಟಕ್ಕೂ ಕೂಡ ಇದು ಕಾರಣ ಆಗ್ಬೋದು, ಗ್ಯಾಂಗ್ರೀನಿಗೂ ಕೂಡ ಕಾರಣ ಆಗ್ಬೋದು ಅಂತ ಹೇಳ್ತೇನೆ. ಇನ್ನು ದೊಡ್ಡ ರಕ್ತನಾಳದ ಕಾಯಿಲೆಗಳು ಅಂತ ಹೇಳಿದರೆ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟದ್ದು, ಹೃದಯಾಘಾತ ಆಗ್ಬೋದು. ಹಾಗೆ ಮೆದುಳಿನ ರಕ್ತನಾಳಕ್ಕೆ ಏನಾದರೂ ತೊಂದರೆ ಬಂದರೆ ಪಾರ್ಶ್ವ ಅಥವಾ ಸ್ಟ್ರೋಕ್ ಕೂಡ ಆಗ್ಬೋದು. ಇನ್ನು ಹಲವಾರು ತೊಂದರೆಗಳು ಉಂಟಾಗ್ಬೋದು ಮಧುಮೇಹದಿಂದ. ಡಾಕ್ಟರ್ ಆಗಲೇ ಹೇಳಿದ್ರಿ, ಇದು ಕಣ್ಣಿನ ಸಮಸ್ಯೆಗಳು ಕೂಡ ಉಂಟಾಗ್ಬೋದು, ರೆಟಿನೋಪತಿ ಅಂತ ಅಂದ್ಬಿಟ್ಟು. ಈಗ ಇದು ಅವರು ಡಯಾಬಿಟಿಸ್ ಇರೋರು ರೆಗ್ಯುಲರ್ ಆಗಿ ಕಣ್ಣಿನ ಚೆಕಪ್ ಮಾಡುವಂಥ ಅವಶ್ಯಕತೆ ಇದೆಯಾ? ಮತ್ತು ಈಗ ಒಂದು ವೇಳೆ ದೃಷ್ಟಿ ಸರಿಯಾಗಿದ್ದರೆ ಅವ್ರಿಗೇನು ಸಮಸ್ಯೆ ಇಲ್ಲ ಅಂತ ಹೇಳಿ ಅರ್ಥನ, ಅಥವಾ ಹೇಗೆ? ಇದೊಂದು ಸಾಮಾನ್ಯವಾದ ತಪ್ಪು ಕಲ್ಪನೆ ನಮ್ಮ ಜನರಲ್ಲಿ. ನನಗೆ ಚೆನ್ನಾಗಿಯೇ ಕಾಣ್ತಾ ಇದೆ, ಮೊನ್ನೆ ಹೋಗಿ ನಾನು ಗ್ಲಾಸ್ ಮಾಡಿಸಿದೆ, ಈಗ ಎಲ್ಲ ಚೆನ್ನಾಗಿ ಉಂಟು ಅಂತ. ಡಯಾಬಿಟಿಸ್ನಿಂದ ಕಣ್ಣಿನ ಲೆನ್ಸಿಗೆ ತೊಂದರೆ ಬರ್ಬೋದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಅದು ಬಂದರೆ ಕೂಡ ನಮಗೆ ಅಷ್ಟು ದೊಡ್ಡ ಒಂದು ಅದೆಲ್ಲ. ಯಾಕಂತ ಹೇಳಿದರೆ ಕಣ್ಣಿನ ಲೆನ್ಸನ್ನು ಒಂದಿನದಲ್ಲಿ ಬದಲಿಸ್ಬೋದು, ಕೃತಕ ಲೆನ್ಸನ್ನು ಕೂತುಕೊಳಿಸ್ಬೋದು. ಆದರೆ ಮೇಯ್ನ್ ನಿಮಗೆ ಮುಖ್ಯವಾಗಿ ಬರುವಂಥ ಕಣ್ಣಿಗೆ ಅಪಾಯ ಅಂತ ಹೇಳಿದರೆ ಕಣ್ಣಿನ ಪರದೆ, ಹಿಂಪರದೆಗೆ. ನಮ್ಮ ಕಣ್ಣು ಈ ಇಡೀ ಜಗತ್ತನ್ನು ನೋಡಲಿಕ್ಕೆ ಕಾರಣ ಆಗುವಂಥ ಹಿಂಪರದೆ, ರೆಟಿನಾ ಅಂತ ಏನು ನಾವು ಕರಿತೇವೆ, ಅದರಲ್ಲಿ ತೊಂದರೆ ಕಂಡು ಬರುವಂಥದ್ದು. ಈ ಪರದೆಯಲ್ಲಿ ಬೇರೆ ಬೇರೆ ರೀತಿಯಾಗಿ ರಕ್ತ ಸಂಚಾರಕ್ಕೆ ವ್ಯತ್ಯಯ ಆಗಿ ಮತ್ತು ಹೊಸದಾಗಿ ರಕ್ತನಾಳಗಳು ಹುಟ್ಟಿಕೊಂಡು ಅದರಲ್ಲಿ ರಕ್ತಸ್ರಾವವಾಗಿ ತೊಂದರೆ ಬರ್ಬೋದು. ಇದಕ್ಕೆ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಆರಂಭಿಕ ಹಂತದಲ್ಲಿ ಬ್ಯಾಕ್ಗ್ರೌಂಡ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಹೊಸ ರಕ್ತನಾಳಗಳು ಹುಟ್ಟಿಕೊಂಡು ಅದು ಇದರ ರೆಟಿನಾದ ಪೋಷಣೆಗೆ ಮುಂದಾದಾಗ ಅದು ಎಲ್ಲ ರಕ್ತನಾಳಗಳು ಸರಿಯಾಗಿ ಇರುವುದಿಲ್ಲ. ಅದರಿಂದ ಅದು ರಕ್ತನಾಳಗಳು ಡ್ಯಾಮೇಜ್ ಆಗಿ ರಕ್ತಸ್ರಾವ ಉಂಟಾಗ್ತದೆ.
ನಾವು ಈ ಹಂತಕ್ಕೆ ಪ್ರಾಲಿಫರೇಟಿವ್ ರೆಟಿನೋಪತಿ ಅಂತ ಹೇಳ್ತೇವೆ. ಇದು ಜಾಸ್ತಿ ಅಪಾಯಕಾರಿ ಹಂತ. ಈ ಹಂತಕ್ಕೆ ಬಂದಾಗ ಲೇಸರ್ ಚಿಕಿತ್ಸೆ ಮಾಡಿ ಈ ಕಣ್ಣಿನ ದೃಷ್ಟಿ ಕಡಿಮೆ ಆಗೋದನ್ನು, ನಷ್ಟ ಆಗೋದನ್ನು ಅಥವಾ ಹಾನಿ ಆಗೋದನ್ನು ನಾವು ತಡೆಗಟ್ಟಬಹುದು. ಅದಕ್ಕಾಗಿ ನಿಯಮಿತವಾದ ಕಣ್ಣಿನ ಪರೀಕ್ಷೆ ಅಗತ್ಯ. ಇದು ನಿಮ್ಮ ಗ್ಲಾಸ್ ಮಾಡಿಸುವಂಥದ್ದಲ್ಲ, ಕಣ್ಣಿನ ಪ್ಯೂಪಿಲ್ಸನ್ನು ಡೈಲೇಟ್ ಮಾಡಿ ಡ್ರಾಪ್ಸ್ ಹಾಕಿ ಸಂಪೂರ್ಣವಾಗಿ ಹಿಂಪರದೆಯನ್ನು ಪರೀಕ್ಷೆ ಮಾಡುವಂಥ ಒಂದು ಪ್ರಕ್ರಿಯೆ. ಅದಕ್ಕೆ ಸ್ವಲ್ಪ ಸಮಯ ಕೂಡ ತಗೊಳ್ತದೆ. ಆದರೂ ಪ್ರತಿ ವರ್ಷವೂ ನೀವು ಇದನ್ನು ಮಾಡಿಸೋದು ಒಳ್ಳೆಯದು. ಕಣ್ಣಿನ ತೊಂದರೆ ಇದ್ದ ಪಕ್ಷದಲ್ಲಿ ನಿಮ್ಮ ವೈದ್ಯರು ಹೇಳಿದಾಗೆ ಹೆಚ್ಚು ಬೇಗ ಕೂಡ ಮಾಡಿಸಬೇಕಾಗ್ಬೋದು. ಆದರೆ ಕನಿಷ್ಠ ಪಕ್ಷ 1 ವರ್ಷಕ್ಕೊಮ್ಮೆ ಆದರೂ ನೀವು ಮಾಡಿಸೋದು ಒಳ್ಳೆಯದು. ನಿಮ್ಮ ಉದಾಹರಣೆಗೆ ನಿಮ್ಮ ಹುಟ್ಟುಹಬ್ಬದಂದು ಬೇಡ, ಹುಟ್ಟುಹಬ್ಬ ಆಗಿ 1 ವಾರಕ್ಕೆ ಅಂತ ನೀವು ಒಂದು ಮಾಡಿದರೆ ನಿಮಗೆ ನೆನಪಿರ್ತದೆ ಪ್ರತಿ ವರ್ಷವೂ ಇದನ್ನು ನಾವು ಮಾಡಿಸಬೇಕು ಅಂತ ಹೇಳಿ. ಎಸ್ ಡಾಕ್ಟರ್, ಈಗ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಡಯಾಬಿಟಿಸಿಂದ ಕಿಡ್ನಿಗೆ ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳಿದರೆ, ಮತ್ತು ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಅಂತ ಏನಂತ ಹೇಳಿದರೆ ಡಯಾಬಿಟಿಸ್ಗೆ ತಗೊಳ್ಳೋ ಮಾತ್ರೆಯಿಂದ ಆ ಮಾತ್ರೆ ಕಿಡ್ನಿಗೆ ಹಾರ್ಮ್ಫುಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು, ಅದು ನಿಜಾನ? ಇದು ಒಂದು ತಪ್ಪು ಕಲ್ಪನೆ. ಈ ರೀತಿಯ ಒಂದು ತೊಂದರೆ ಇನ್ನುವರೆಗೂ ಈ ಮಧುಮೇಹದಿಂದ ಕಿಡ್ನಿಗೆ ತೊಂದರೆ ಆಗೋದ್ರಿಂದ, ಸಕ್ಕರೆ ನಾನು ಆದಾಗಲೇ ಹೇಳಿದಂತೆ ನಾಲಿಗೆಗೆ ಸಿಹಿ ಕಿಡ್ನಿಗೆ ಕಹಿ ಅಂತ ಹೇಳಿ, ಡಯಾಬಿಟಿಸ್ಗೆ ಉಪಯೋಗ ಮಾಡುವಂಥ ಮಾತ್ರೆ ಕಿಡ್ನಿಗೆ ತೊಂದರೆ ಆಗೋದೇ ಇದ್ದಲ್ಲಿ ಅದಕ್ಕೆ ಮೊದಲನೇದಾಗಿ ಅದಕ್ಕೆ ಲೈಸೆನ್ಸೇ ಸಿಗೋದಿಲ್ಲ. ಸೊ ಹಾಗಾಗಿ ಹೆಚ್ಚು ಕಮ್ಮಿ ನಮ್ಮಲ್ಲಿ ಕಿಡ್ನಿಗೆ ತೊಂದರೆ ಮಾಡುವಂಥ ಮಧುಮೇಹಕ್ಕೆ ಬಳಸುವಂಥ ಯಾವುದೇ ಒಂದು ಮದ್ದು ಇಲ್ಲ, ಸಿಗುವುದೇ ಇಲ್ಲ, ಅಂಥದ್ದು ಯಾವುದು ಮದ್ದು ಇಲ್ಲ. ಸೊ ಹಾಗಾಗಿ ಇದು ಸಂಪೂರ್ಣವಾಗಿ ಒಂದು ತಪ್ಪು ಕಲ್ಪನೆ. ಈ ರೀತಿಯ ಒಂದು ಇದರಿಂದ ನಾವು ಮೌಢ್ಯತೆಯಿಂದ ಹೊರಗೆ ಬರಬೇಕು ಅಂತ ನಾನು ಹೇಳ್ತೇನೆ. ಯಾಕಂದರೆ ಏನಾಗ್ತದೆ, ಈ ರೀತಿಯಾಗಿ ವಿಚಾರ ಮಾಡಿ ಮದ್ದನ್ನು ತಗೊಳ್ಳೋದೇ ಇರೋದ್ರಿಂದ ಕಿಡ್ನಿಗೆ ತೊಂದರೆ ಆಗೋದನ್ನು ಆಹ್ವಾನ ಕೊಟ್ಟಂತೆ ಇದು. ಸೊ ಹಾಗಾಗಿ ಇದನ್ನು ನಾವು ತುಂಬ ಅರಿವು ಮೂಡಿಸಬೇಕು ಜನರಲ್ಲಿ ಅಂತ ಕಾಣ್ತದೆ. ಮತ್ತು ಡಾಕ್ಟರ್, ಈಗ ಕಾಂಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ನೀವು ಹೇಳಿದ್ರಿ ಕಾಲಲ್ಲಿ ಗ್ಯಾಂಗ್ರೀನ್ ಎಲ್ಲ ಆಗ್ಬೋದು ಅಂದ್ಬಿಟ್ಟು. ವಿಶೇಷವಾಗಿ ಮಧುಮೇಹಿಗಳಿಗೆ ನಿಮ್ಮ ಪಾದದ ಬಗ್ಗೆ ಕಾಳಜಿ ತಗೊಳ್ಳಿ ಅಂತ ಹೇಳ್ತಾರೆ, ಯಾಕೆ ಅಂತ? ಮಧುಮೇಹ ಈಗ ಎಲ್ಲರೂ ತಮ್ಮ ಕಾಲನ್ನು ಕಾಳಜಿ ತಗೊಳ್ಬೇಕು. ಆದರೆ ನಾವು ನಮ್ಮನ್ನೇ ಕೇಳಿಕೊಳ್ಳೋಣ, ನಾವು ನಮ್ಮ ಕೈಗೆ ಎಷ್ಟು ಕಾಳಜಿ ಕೊಡ್ತೇವೆ, ಕಾಲಿಗೆ ಎಷ್ಟು ಕಾಳಜಿ ಕೊಡ್ತೇವೆ ಅಂತ ಹೇಳಿ. ಆಮೇಲೆ ನಮ್ಮ ಕೈ ಎಷ್ಟು ಕೆಲಸ ಮಾಡ್ತದೆ, ಎಷ್ಟು ಭಾರವನ್ನು ಹೊರ್ತದೆ, ನಮ್ಮ ಕಾಲು ಎಷ್ಟು ಭಾರವನ್ನು ಹೊರ್ತದೆ ಅಂತ ಹೇಳಿ. ಸೊ ಅದನ್ನು ನೋಡಿದರೆ ಕಾಲನ್ನು ನಾವು ಸ್ವಲ್ಪ ಏನೋ ನೆಗ್ಲೆಕ್ಟ್ ಮಾಡಿದ್ದೇವೇನೋ ಅಂತ ಅನಿಸ್ತದೆ. ಎಲ್ಲರೂ ಕೂಡ ನಾವು ಕೈಗೆ ಕೊಡುವಷ್ಟು ಗಮನ ನಮ್ಮ ಕಾಲಿಗೆ ನಾವು ಕೊಡೋದಿಲ್ಲ. ಆದರೆ ಮಧುಮೇಹಗಳಲ್ಲಿ ಇದು ತೊಂದರೆದಾಯಕ ಆಗ್ತದೆ. ಯಾಕಂತ ಹೇಳಿದರೆ ರಕ್ತ ಸಂಚಾರದಲ್ಲಿ ಕೂಡ ವ್ಯತ್ಯಯ ಆಗ್ಬೋದು, ನಾನು ಹೇಳಿದಾಗೆ ನರದಲ್ಲಿ ಕೂಡ ತೊಂದರೆ ಕಂಡು ಬರ್ಬೋದು. ಇದೆಲ್ಲ ಆಗೋದ್ರಿಂದ ಕಾಲಿನ ಒಂದು ಪೋಷಣೆ, ದೇಹದಿಂದ ಕಾಲಿನ ಕಣಗಳ ಪೋಷಣೆ ಕೊರತೆ ಆಗ್ತದೆ. ಸೊ ಹಾಗಾಗಿ ಅದೇ ರೀತಿಯಾಗಿ ಮಧುಮೇಹ ಸಕ್ಕರೆ ಜಾಸ್ತಿ ಇದ್ದರೆ ಸೋಂಕು ತಗುಲುವ ಸಾಧ್ಯತೆ ಕೂಡ ಜಾಸ್ತಿ ಆಗ್ತದೆ. ಈ ನರದ ತೊಂದರೆಯಿಂದ ಕಾಲಿಗೆ ಉಂಟಾದ ಚಿಕ್ಕ ಪುಟ್ಟ ಗಾಯಗಳಾಗಲಿ ಅಥವಾ ಸೂಜಿಗಳು ಯಾವುದಾದ್ರೂ ಏನಾದರೂ ಚುಚ್ಚಿದ್ರೆ, ದಾರಿಯಲ್ಲಿ ಏನಾದರೂ ಕಸ ಏನಾದರೂ ಕಾಲಿಗೆ ತಾಗಿದರೆ ಗೊತ್ತಾಗುವಂಥದ್ದು ಇಲ್ಲ ರೋಗಿಗೆ. ಗೊತ್ತಾಗದೇ ಇದು ಉಲ್ಬಣಗೊಂಡು ಹೋಗಿ ಬಿಡ್ಬೋದು. ಸೊ ಆದ್ದರಿಂದ ಪ್ರತಿ ಮಧುಮೇಹಿ ಕೂಡ ತನ್ನ ಕಾಲನ್ನು ಪ್ರತಿ ರಾತ್ರಿಯೂ ಪರೀಕ್ಷಿಸಬೇಕು, ಕಣ್ಣಿನಿಂದ ಪರೀಕ್ಷಿಸಬೇಕು. ಇದು ಕಣ್ಣಿನಿಂದ ಹೇಗೆ ಪರೀಕ್ಷಿಸೋದು ಅಂತ ನಿಮಗೆ ಒಂದು ಸಂಶಯ ಬರ್ಬೋದು. ಹೇಗೆ ಕಾಲು ಕಣ್ಣಿಗೆ ಕಾಣ್ತದಾ? ಒಂದು ಚಿಕ್ಕ ಕನ್ನಡಿಯನ್ನು ಹಿಡಿದುಕೊಂಡು ನೀವು ಪರೀಕ್ಷೆ ಮಾಡಬೇಕು. ನಿಮ್ಮ ಮುಖಕ್ಕೆ ಎಷ್ಟು ಕಾಳಜಿ ಕೊಡ್ತೀರೋ ಅಷ್ಟೇ ಕಾಳಜಿ ಅಥವಾ ಅದರ ಅರ್ಧದಷ್ಟಾದರೂ ಕಾಳಜಿ ನಿಮ್ಮ ಕಾಲಿಗೆ ಕೊಡಿ. ಪ್ರತಿದಿನ ಒಂದು ಕನ್ನಡಿಯನ್ನು ತೆಗೆದುಕೊಂಡು ಕಾಲನ್ನು ಪರೀಕ್ಷಿಸಿ. ಎಲ್ಲೇ ಕೆಂಪು ಅಥವಾ ಏನಾದರೂ ಒಂದು ಪಸ್ ಅಥವಾ ಒಂದು ಸೋಂಕು, ಕೀವು ಆ ಥರದ್ದು ಎಂತಾದರೂ ಕಂಡು ಬಂದರೆ ಕೂಡಲೇ ವೈದ್ಯರಿಗೆ ತೋರಿಸಿ. ಕಾಲಿನ ಬೆರಳು ಸಂಧಿಗಳ ಮಧ್ಯೆ ಖಂಡಿತವಾಗಿ ಪರೀಕ್ಷಿಸಬೇಕು. ಯಾಕಂದರೆ ಈ ಪ್ರದೇಶದಲ್ಲಿ ವಿಶೇಷವಾಗಿ ನೀರಿನ ಪಸೆ ವಾತಾವರಣದಲ್ಲಿ ಜಾಸ್ತಿ ಇರೋದ್ರಿಂದ, ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಫಂಗಸ್ ಇನ್ಫೆಕ್ಷನ್ ಅಥವಾ ಈ ಥರದ ಸೋಂಕುಗಳು ತುಂಬ ಹೆಚ್ಚಾಗಿ ಕಂಡು ಬರ್ತದೆ. ಈ ಥರದ ಸೋಂಕು ಮುಂದಿನ ಸೋಂಕು, ಬ್ಯಾಕ್ಟೀರಿಯಲ್ ಸೋಂಕಿಗೆ ಒಂದು ಬುನಾದಿ ಆಗ್ಬೋದು. ಅದು ಆಗದಿದ್ದಂತೆ ನಾವು ಆರಂಭಿಕ ಹಂತದಲ್ಲೇ ಇದನ್ನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತೇನೆ. ಅದೇ ರೀತಿಯಾಗಿ ಇನ್ನೊಂದು ಅಂತ ಹೇಳಿದರೆ, ನಮ್ಮ ಚಪ್ಪಲಿ ಬಗ್ಗೆ ಅಥವಾ ಶೂಸ್ ಬಗ್ಗೆ ನಾವು ಭಾಳ ಗಮನ ಕೊಡಬೇಕು. ಯಾಕಂತ ಹೇಳಿದರೆ ನಾವು ಅಂದದ ಚಂದದ ಚಪ್ಪಲಿಗಳು ಅಥವಾ ಶೂಸ್ಗಳನ್ನು ಹಾಕೋದಲ್ಲ. ಮಧುಮೇಹಗಳವರು ಕಾಲಿಗೆ ಆರೋಗ್ಯದಾಯಕವಾದಂಥನ್ನು ಹಾಕಬೇಕು. ಸಂಜೆ ತೆಗೆದುಕೊಳ್ಳಬೇಕು. ಯಾಕಂದರೆ ಸಂಜೆ ಕಾಲಿನ ಸೈಜ್ ಸ್ವಲ್ಪ ಜಾಸ್ತಿ ಆಗ್ತದೆ ಮಧುಮೇಹಗಳಲ್ಲಿ. ಬೇರೆಯವರಲ್ಲಿ ಸ್ವಲ್ಪ ಆಗ್ಬೋದು, ಆದರೆ ಮಧುಮೇಹಗಳಲ್ಲಿ ವಿಶೇಷವಾಗಿ ಸೈಜ್ ಜಾಸ್ತಿ ಆಗ್ತದೆ. ಸಂಜೆ ನಿಮಗೆ ಒಂದು ಅನುಕೂಲವಾಗುವಂಥ ಪಾದರಕ್ಷೆ ನೀವು ಖರೀದಿಸಿದರೆ ಬೆಳಗ್ಗೆ ಕೂಡ ಅದು ಸೈಜ್ ಕರೆಕ್ಟಾಗಿ ಫಿಟ್ ಆಗ್ತದೆ. ಜಾಸ್ತಿ ಒತ್ತಡ ಉಂಟು ಮಾಡಿ ಕಾಲನ್ನು ಹಿಸುಕಿ ಹಾಕೋದಿಲ್ಲ ಅಂತ ನಾನು ಹೇಳಿ ಬಯಸ್ತೇನೆ. ಅದೇ ರೀತಿಯಾಗಿ ಈ ಶೂಸ್ ಹಾಕಿದರೆ ಕೂಡ ನೀವು ಶೂಗಳನ್ನು ಒಂದು 4 ಗಂಟೆಗೊಮ್ಮೆ ಆದರೂ ಬದಲಾಯಿಸಿ ತೆಗೆದರೆ ಕಾಲಿಗೆ ಉಸಿರಾಡಲಿಕ್ಕೆ ಸ್ವಲ್ಪ ನಾವು ಅವಕಾಶವನ್ನು ಕೊಟ್ಟಂತಾಗ್ತದೆ.
ಮತ್ತು ಈಗ ಡಾಕ್ಟರ್, ಈಗ ಬ್ಲಡ್ ಶುಗರ್ ಬಿಟ್ಟು ಬೇರೆ ಯಾವ ವಿಚಾರದಲ್ಲಿ ಇವರು ಡಯಾಬಿಟಿಸ್ನವರು ಹೆಚ್ಚು ಕಾಳಜಿ ಅಥವಾ ಕೇರ್ ತಗೊಳ್ಬೇಕು ಅಂತ? ಸಕ್ಕರೆಯನ್ನು ನಿಯಂತ್ರಣದಲ್ಲಿಡುವುದು ಪ್ರಥಮ, ಆದರೆ ಅದು ಅಂತಿಮ ಅಲ್ಲ. ಬೇರೆ ತೊಂದರೆಗಳನ್ನು ನಾವು ಗಮನಿಸಬೇಕು. ಯಾಕಂತ ಹೇಳಿದರೆ ಸಕ್ಕರೆ ಕಾಯಿಲೆ ಒಟ್ಟಿಗೆ ಇತರ ತೊಂದರೆಗಳು ರೋಗಿಗೆ ಇರುವಂಥದ್ದು ಸಾಮಾನ್ಯ. ಉದಾಹರಣೆಗೆ ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಅಂತ ನಾವು ಹೇಳ್ತೇವೆ. ಬ್ಲಡ್ ಪ್ರೆಷರನ್ನು ನಿಯಂತ್ರಿಸುವುದರಿಂದ ನಾವು ಇತರ ಕಿಡ್ನಿಗೂ ಕೂಡ ಬಾಧೆಯನ್ನು ತೊಂದರೆಯನ್ನು ಉಂಟು ಮಾಡುವುದನ್ನು ತಡೆಗಟ್ಟಬಹುದು. ಅದೇ ರೀತಿಯಾಗಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯುವನ್ನು ತಡೆಗಟ್ಟಬಹುದು. ಹೃದಯಕ್ಕೆ ಒತ್ತಡ ಬೀಳುವುದನ್ನು ನಾವು ತಡೆಗಟ್ಟಬಹುದು. ಅದೇ ರೀತಿಯಾಗಿ ಕೊಲೆಸ್ಟ್ರಾಲ್ ಅಥವಾ ಚರ್ಬಿ ಏನು ಹೇಳ್ತೇವೆ ನಾವು ರಕ್ತದಲ್ಲಿ, ಅದು ಜಾಸ್ತಿ ಇದ್ದರೆ ಅದು ಹೃದಯದಲ್ಲಿ ಡಿಪಾಸಿಟ್ ಆಗಿ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಉಂಟಾಗುವಂಥದ್ದು ಅಪಾಯ ಉಂಟು. ಸೊ ಹಾಗಾಗಿ ನಾವು ಕೊಲೆಸ್ಟ್ರಾಲನ್ನು ಕೂಡ ನಿಯಂತ್ರಿಸಬೇಕು. ಅಧಿಕ ಕೊಲೆಸ್ಟ್ರಾಲ್ ಕಿಡ್ನಿಗೆ ಕೂಡ ಅಥವಾ ಕಣ್ಣಿಗೆ ಕೂಡ ತೊಂದರೆ ಕೊಡ್ಬೋದು. ಅದೇ ರೀತಿಯಾಗಿ ಇತರ ಯಾವುದೇ ರೀತಿಯ ಕಾಯಿಲೆಗಳು ರೋಗಿಗೆ ಇದ್ದಲ್ಲಿ ಅದನ್ನು ಕೂಡ ನಾವು ಅದಕ್ಕೆ ಕೂಡ ಗಮನ ಕೊಡಬೇಕು. ಯಾವುದೇ ರೀತಿಯ ಸೋಂಕಿರಲಿ ಅಥವಾ ಮಧುಮೇಹದಿಂದ ಉಂಟಾಗದೇ ಇರತಕ್ಕಂಥ ಬೇರೆ ಕಾಯಿಲೆಗಳನ್ನು ಕೂಡ ನಾವು ಗಮನ ಕೊಡಬೇಕು. ಉದಾಹರಣೆಗೆ ಕೆಲವೆಲ್ಲ ಸಮಸ್ಯೆಗಳು ನಾವು ಮಧುಮೇಹದಿಂದ ಅಂತ ವಿಚಾರ ಮಾಡಲಿಕ್ಕೂ ಇಲ್ಲ. ಮಧುಮೇಹವುಳ್ಳವರಿಗೆ ಕ್ಯಾಟ್ರಾಕ್ಟ್ ಅಥವಾ ಇದು ಕಣ್ಣಿನ ಪೊರೆ ಜಾಸ್ತಿ ಬರುವಂಥ ಸಾಧ್ಯತೆ ಉಂಟು. ಸೊ ಅದರಿಂದಾಗಿ ಏನಾಗ್ಬೋದು, ಕಾಲಿನ ನರಕ್ಕೆ ತೊಂದರೆ ಇರೋದ್ರಿಂದ ಕಾಲು ಸರಿಯಾಗಿ ಇಡಲಿಕ್ಕೆ ಗೊತ್ತಾಗೋದಿಲ್ಲ, ಬೀಳುವಂಥ ಸಾಧ್ಯತೆ ಉಂಟು, ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆ ಉಂಟು. ಅದೇ ರೀತಿಯಾಗಿ ಮಧುಮೇಹವುಳ್ಳವರಲ್ಲಿ ಕಿವಿ ಕೇಳುವುದು ಕೂಡ ಕೆಲವೊಮ್ಮೆ ಕಡಿಮೆ ಆಗುವಂಥ ಸಾಧ್ಯತೆ ಸ್ವಲ್ಪ ಜಾಸ್ತಿ. ಸೊ ಅದರ ಕೂಡ ನಾವು ಲಕ್ಷ್ಯ ಕೊಟ್ಟರೆ ಒಳ್ಳೆಯದು. ಅದೇ ರೀತಿಯಾಗಿ ಈ ವಿಟಮಿನ್ ಡಿ ಕೊರತೆ ಕೂಡ ಹೆಚ್ಚಾಗಿ ನಾವು ಮಧುಮೇಹವುಳ್ಳವರಲ್ಲಿ ನೋಡ್ತೇವೆ. ಸೊ ಅದನ್ನು ನಾವು ಸರಿಪಡಿಸಿದರೆ ಸಕ್ಕರೆ ನಿಯಂತ್ರಣದಲ್ಲಿ ಸಹಾಯ ಆಗುವುದು ಮಾತ್ರವಲ್ಲದೆ ಎಲುಬಿನ ಶಕ್ತಿ ಕೂಡ ಹೆಚ್ಚಾಗಿ ಈ ಮೂಳೆ ಮುರಿತ ವಯಸ್ಕರಲ್ಲಿ ನಾವು ನೋಡ್ತೇವೆ. ಒಮ್ಮೆ ಮೂಳೆ ಮುರಿತ ಆದರೆ ಅವರು ಹಾಸಿಗೆ ಹಿಡಿಯುವಂತಾಗ್ತದೆ. ಅದನ್ನು ಕೂಡ ನಾವು ತಪ್ಪಿಸಬಹುದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇವಾಗ ಒಂದ್ಸಲಿ ಇದು ಡಯಾಬಿಟಿಸ್ ಕಂಟ್ರೋಲಿಗೆ ಬಂದ ನಂತರ ಮೆಡಿಸಿನ್ ಅಥವಾ ಇನ್ಸುಲಿನ್ ಅದನ್ನು ನಿಲ್ಲಿಸ್ಬಿಡಲಿಕ್ಕೆ ಆಗುತ್ತಾ, ಹೇಗೆ? ಇದೊಂದು ಸಾಮಾನ್ಯವಾದ ತಪ್ಪುಕಲ್ಪನೆ ನಮ್ಮ ಜನರಲ್ಲಿ. ಒಮ್ಮೆ ಸರಿಯಾದರೆ ಆಮೇಲೆ ಮುಗೀತು ಅಂತ ಹೇಳಿ ನಾವು ಕೂಡ ಅದನ್ನೇ ಬಯಸ್ತೇವೆ. ಆದರೆ ಸತ್ಯ ಅದಕ್ಕೆ ದೂರವಾದಂಥ ವಿಚಾರ. ಈ ಮಧುಮೇಹ ಎಂಬುವಂಥದ್ದು ಒಂದು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೇವೆ, ದೀರ್ಘಕಾಲಿಕ ಒಂದು ರೋಗ. ಇದಕ್ಕೆ ಸದ್ಯಕ್ಕೆ ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ ಯಾವುದೇ ಶಾಶ್ವತವಾದ ಒಂದು ಕ್ಯೂರ್ ಇಲ್ಲ. ಆದ್ದರಿಂದ ಸಕ್ಕರೆಯ ಮಟ್ಟ ಕಡಿಮೆ ಆದರೆ, ಕುಸಿದರೆ, ಸಾಮಾನ್ಯಕ್ಕಿಂತ ಕಡಿಮೆ ಆದಲ್ಲಿ ನಾವು ಮಾತ್ರೆಗಳನ್ನು ಕಡಿಮೆ ಮಾಡಬೇಕಾಗ್ತದೆ. ಆದರೆ ಸಾಮಾನ್ಯ ಮಟ್ಟದಲ್ಲಿ ಅದು ಮೇಂಟೈನ್ ಆದರೆ ನಾವು ಅದೇ ಮಟ್ಟದಲ್ಲಿ ಮಾತ್ರೆಗಳನ್ನು ಮುಂದುವರಿಸಬೇಕಾಗ್ತದೆ. ನೀವು ಚೆನ್ನಾಗಿದ್ದೇನೆ ಅಂತ ಅನಿಸಿದ್ರು ಕೂಡ ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥದ್ದು ನಿಯಮಿತವಾಗಿ ಮಾಡಬೇಕಾಗ್ತದೆ. ಮಾತ್ರೆಗಳೇ ಇರಲಿ ಅಥವಾ ಇನ್ಸುಲಿನ್ ಅಗತ್ಯ ಬಿದ್ದರೆ ಇನ್ಸುಲಿನೇ ಇರಲಿ, ಅದು ಅಥವಾ ಆಹಾರ ಕ್ರಮವೇ ಇರಲಿ ಅಥವಾ ವ್ಯಾಯಾಮವೇ ಇರಲಿ, ಇದನ್ನು ನಿಯಮಿತವಾಗಿ ಜೀವನ ಪರ್ಯಂತ ನೀವು ಮಾಡಬೇಕಾಗ್ತದೆ ಅಂತ ನಾನು ಹೇಳಬಯಸ್ತೇನೆ. ಓಕೆ ಡಾಕ್ಟರ್, ಕೊನೆಯದಾಗಿ ಒಂದು ಸೆಂಟೆನ್ಸಲ್ಲಿ ನಿಮ್ಮ ಬೆಸ್ಟ್ ಟಿಪ್ಸ್ ಏನು ನಮ್ಮ ವೀಕ್ಷಕರಿಗೆ? ನಾವೆಲ್ಲರೂ ಈ ದೇಶ ಈಗ ಮಧುಮೇಹದ ಕ್ಯಾಪಿಟಲ್ ಆಗುವಂಥ ಒಂದು ಅಪಾಯ ಉಂಟು. ವಿಶ್ವದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗುವಂಥ ಒಂದು ಸಾಧ್ಯತೆ ಉಂಟು ನಮ್ಮ ದೇಶದಲ್ಲಿ ಮಧುಮೇಹಗಳದ್ದು. ಅಂಥ ಒಂದು ಸಂದರ್ಭದಲ್ಲಿ ಅರಿವು ನಮಗೆ ಭಾರಿ ಮುಖ್ಯ. ಅರಿವೇ ಗುರು. ನಾವೆಲ್ಲರೂ ಡಯಾಬಿಟಿಸ್ ಅಥವಾ ಮಧುಮೇಹ ಅದು ಹೇಗೆ ಬರ್ತದೆ ಮತ್ತು ಅದನ್ನು ನಾವು ನಿಯಂತ್ರಣದಲ್ಲಿ ಹೇಗೆ ಇಡಬೇಕು ಅಂತ ತಿಳಿದುಕೊಂಡು ಮಧುಮೇಹದಿಂದ ಉಂಟಾಗುವಂಥ ನಮ್ಮ ಆರೋಗ್ಯ ನಷ್ಟ, ನಮ್ಮ ದೇಶಕ್ಕೆ, ನಮ್ಮ ದೇಹಕ್ಕೆ, ನಮ್ಮ ಕುಟುಂಬಕ್ಕೆ ಆಗುವಂಥ ನಷ್ಟವನ್ನು ನಾವು ತಡೆಗಟ್ಟಿ ಆನಂದದಾಯಕ ಜೀವನ ನಡೆಸೋಣ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸಲಿಕ್ಕೆ ಇಚ್ಛಿಸ್ತೇನೆ. ತುಂಬ ಧನ್ಯವಾದ ಡಾಕ್ಟರ್. ಇದುವರೆಗೆ ಬಂದು ಸಾಕಷ್ಟು ಮಾಹಿತಿಗಳನ್ನ ನಮಗೆ ನೀಡಿದ್ರಿ. ನಿಮಗೆ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ವೀಕ್ಷಕರು ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಮಧುಮೇಹದೊಂದಿಗೆ ಆರೋಗ್ಯಕರ ಜೀವನ ಶೈಲಿ ಹೇಗೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಗುರುರಾಜ್ ರಾವ್ ಅವರು ಸಾಕಷ್ಟು ಮಾಹಿತಿಗಳನ್ನ ನೀಡಿದರು. ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.